ತರ ಹುಡುಗಾಟಗಳು ಮದ್ವೆ ಮಲ್ಲಿ ಕಾಮನ್ ಅನ್ಕೋತಾ ಇದೀಯ ರಿಷಿ. ಈ ವಿಷಯನ ಲೈಟ್ ಆಗಿ ತಗೋಬೇಡ. ನಿಮ್ ಮದ್ವೆ ನಡೆಯಲ್ಲ, ಹುಷಾರ್. ಅಣ್ಣ, ಯಾರು ಬೇಕು ಅಂತಾನೆ ನಿಂಗೆ ಈಗ ಆಟ ಆಡಿಸ್ತಿದ್ದಾರೆ ಅಂತ ಅನ್ಸುತ್ತೆ. ನೀನ್ ಇವಾಗ ಅಪ್ಸೆಟ್ ಮಾಡ್ಕೊಂಡ್ರೆ ಅವರೇ ಗೆದ್ದಂಗಾಗುತ್ತೆ. ಅಲ್ಲ, ಒಂದ್ ಪ್ರ್ಯಾಂಕ್ ಕಾಲ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಐ ಕಾಂಟ್ ಗೆಟ್ ರಿಡ್ ಆಫ್ ದಟ್ ವಾಯ್ಸ್ ರಚನಾ. ಅದು ಆ ವಾಯ್ಸ್ನ ಎಲ್ಲೋ ಕೇಳಿದ್ದೀನಿ ಅಂತ ಫೀಲ್ ಆಯಿತು. ಎಲ್ಲೋ ಕೇಳಿದ್ದೀನಿ ಆ ವಾಯ್ಸ್ನ. ಆ ವಾಯ್ಸಲ್ಲಿ ಗದರಿಕೆ ಇರಲಿಲ್ಲ, ಒಂದು ವಾರ್ನಿಂಗ್ ಕೊಟ್ಟಿರೋ ಹಾಗಿತ್ತು. ವಾಟ್ ಎವರ್, ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವ ಪ್ರಯೋಜನನೂ ಇಲ್ಲ ಅಣ್ಣ. ಅದ್ಗೆ ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಸರಿ ಹೋಯ್ತು, ನೀವಾದ್ರೂ ಇವನಿಗೆ ಸಮಾಧಾನ ಹೇಳ್ತೀರಾ ಅಂತ ಅನ್ಕೊಂಡ್ರೆ. ರಿಷಿ, ರಚನಾ ಹೇಳ್ತಾ ಇರೋದು ಸರಿಯಾಗೇ ಇದೆ. ನೀ ಇದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಯೂಸ್ ಇಲ್ಲ. ಅಣ್ಣ, ನಿನ್ ಮದ್ವೆಗ್ ಮುಂಚೆ ಇದೇ ಲಾಸ್ಟ್ ಪಾರ್ಟಿ. ನಾವು ಸಕ್ಕದಾಗಿ ಎಂಜಾಯ್ ಮಾಡ್ಬೇಕು. ಎಲ್ಲಿ ಸ್ಮೈಲ್ ಮಾಡು, ಸ್ಮೈಲ್. ಓಕೆ ಬಾ, ಈಗ ಪಾರ್ಟಿಗೆ ರೆಡಿ ಆಗುವಂತೆ ಬಾ. ಹಲೋ, ಹಾಯ್, ಗುಡ್ ಈವ್ನಿಂಗ್ ಎವ್ರಿಬಡಿ. ಸೊ ಮದುವೆ ಮನೆಯಲ್ಲಿ ಹುಡುಗರೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ಒಂದು ಕಾರ್ಯಕ್ರಮದ ಆರಂಭದ ಹಂತಕ್ಕೆ ನಾವೀಗ ತಲುಪಿದ್ದೀವಿ. ಎಲ್ಲಿಗೂ ಕೇಳಿಸ್ತಿದ್ಯಾ? ಅದೇ ಕೇಳಿಸ್ತಿದೆ ಅಂದ್ರೆ ಒಂಚೂರು ಚಪ್ಪಾಳೆ ಶಿಲೆ ಹೊಡಿರಿ ಪ್ಲೀಸ್. ಯಸ್, ದಟ್ಸ್ ಇಟ್. ಸ್ವಲ್ಪ ಎನ್ಕರೇಜ್ ಮಾಡಬೇಕು. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಕಾರ್ಯಕ್ರಮನ ಹೋಸ್ಟ್ ಮಾಡ್ತಾ ಇದ್ದೀನಿ. ಅಪ್ಪ, ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನಾವ್ ಎಲ್ರೂ ಸೇರಿ ರೋಸ್ಟ್ ಮಾಡ್ತೀವಿ ಅಷ್ಟೇ. ಕೂಲ್ ಕೂಲ್ ಮೇಡಮ್. ಅದನ್ನ ಹೇಳ್ತಾರಲ್ಲ, ದುಶ್ಮನ್ ಕಾ ಅಂದ್ರೆ ಫ್ಯಾಮಿಲಿ ಮೇ ತರ. ಆಕ್ಚುಲಿ ನಾನು ನಿನ್ಗೆ ಹೇಳಿಲ್ಲ, ಸಾರಿ, ಡೋಂಟ್ ಮಿಸ್ಟೇಕ್. ಅಪ್ಪ, ಆಗ್ಲಿಂದ ಬರೀ ನಿಮ್ ಬಗ್ಗೆನೆ ಮಾತಾಡ್ತಿದ್ದೀರಲ್ಲ. ಇದು ನಮ್ಮ ಹುಡ್ಗಂದು, ಐ ಮೀನ್ ನನ್ನ ತಮ್ಮ ರಿಷಿದು ಬ್ಯಾಚುಲರ್ ಪಾರ್ಟಿ. ಬೇಗ ಶುರು ಮಾಡಿ. ರೈಟ್ ರೈಟ್, ಫೈನ್, ಮುಂದಕ್ಕೆ ಹೋಗೋಣ. ನಾವೆಲ್ಲ ಇಷ್ಟು ದಿನ ಕಾದು ಕಾದು ಸಾಕಾಗೋಗಿತ್ತು. ರಿಷಿ ಮತ್ತೆ ಕಮಲಿ ಮದುವೆ ಇಷ್ಟು ದಿನ ಪೋಸ್ಟ್ಪೋನ್ ಆಗಿ ಇವತ್ತು ಇಲ್ಲಿಗೆ ಬಂದು ನಿಂತಿದೆ. They have all come a very long way. ಮೊದಲು ಅದಕ್ಕೊಂದು ಚಪ್ಪಾಳೆ. ಓಕೆ, ಸೊ ಈಗ ನಮ್ಮ ಭಾವಿ ದಂಪತಿಗಳನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸೊ ಐ ರಿಕ್ವೆಸ್ಟ್ ರಿಷಿ ಅಂಡ್ ಕಮಲಿ, ಪ್ಲೀಸ್ ಕಮ್ ಇನ್.
ಓಕೆ, ಸೊ ಇನ್ನೊಂದು ಮುಖ್ಯವಾದ ವಿಷಯ, ಇವ್ರ ಜೀವನದಲ್ಲಿ ಎಷ್ಟೇ ಏರುಪೇರುಗಳಾದ್ರು, ಎಷ್ಟೇ ಅಡೆತಡೆಗಳು ಬಂದ್ರು, ಏನೇನೇ ಸಮಸ್ಯೆಗಳು ಬಂದ್ರು, ಇವರಿಬ್ಬರು ಪ್ರೀತಿ ಮಾತ್ರ ಕಡಿಮೆ ಆಗ್ಲೇ ಇಲ್ಲ. ಒನ್ಸ್ ಅಗೇನ್ ಇವರಿಬ್ಬರ ಅಚಲವಾದ ಪ್ರೀತಿಗೆ ಓಕೆ, ಭಾವಿ ದಂಪತಿಗಳು ಈ ಒಂದು ಬ್ಯಾಚುಲರ್ ಪಾರ್ಟಿನ ಎಂಜಾಯ್ ಮಾಡ್ಬಾರ್ದು. ಪ್ಲೀಸ್ ಕಮ್ ಆನ್ ದಿ ಸ್ಟೇಜ್. ಸೊ ಐ ಥಿಂಕ್ ರಿಷಿ ತನ್ನ ಇಷ್ಟದ ಹಾಗೆ ಸೆಲೆಬ್ರೇಟ್ ಮಾಡುವಂತ ಕೊನೆ ಪಾರ್ಟಿ ಇದು ಅಂತ. ವಾಟ್ ಐ ಮೀನ್ ಇಸ್ ಆಕ್ಚುಲಿ, ಅಂದ್ರೆ ಮದುವೆ ಆದ್ಮೇಲೆ ಡೆಸಿಷನ್ ಮೇಕಿಂಗ್ ಪವರ್ ಎಲ್ಲ ಕಮ್ಲಿ ಕೈಲಿ ಹೋಗುತ್ತಲ್ಲ. ಆಮೇಲೆ ಮುಂದೆ ಏನೇ ಪಾರ್ಟಿ ಮಾಡ್ಬೇಕಾದ್ರೂ ಹೆಂಡತಿ ಹತ್ರ ಪರ್ಮಿಷನ್ ಕೇಳಲೇಬೇಕು. ಅತ್ತೆ, ಮಾವ ನಿಮ್ಮನ್ನ ಆಡ್ಕೋತಾ ಇದಾರೆ ನೋಡಿ. ಒಂದಿನ ಫ್ರೀ ಪಾಸ್ ಕೊಟ್ಟಿದ್ದೀನಿ, ಏನಾದ್ರೂ ಮಾಡ್ಕೊಳ್ಳಿ. ಆಕ್ಚುಲಿ ಅಂಕಲ್, ಬ್ಯಾಚುಲರ್ ಪಾರ್ಟಿಯಲ್ಲಿ ಬ್ಯಾಚುಲರ್ಸ್ಗಿಂತ ನೀವ್ ಮದ್ವೆ ಆಗಿರೋರೇ ತುಂಬಿಕೊಂಡಿದ್ದೀರಲ್ಲ. ಪಾರ್ಟಿ ಅಂದ್ರೆ ನಾವ್ ಯಂಗ್ಸ್ಟರ್ ಸೇರ್ಕೊಂಡು ಮಾಡ್ಬೇಕು, ನೀವೆಲ್ಲ ಯಾಕೆ? ಹಲೋ 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 ಅನಿಕಾ, ನಮಗ್ ಮದ್ವೆ ಆಗಿದ್ರು ವಿ ಆರ್ ವೆರಿ 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 ಯಂಗ್ ಅಟ್ ಹಾರ್ಟು. ಸೂಪರ್ ಅಂಕಲ್, ದಟ್ಸ್ ದ ಸ್ಪಿರಿಟ್. ಈ ಜೋಶ್ ಇರ್ಬೇಕು ಅಂಕಲ್, ಅದಕ್ಕೆ ನಾನು ನಿಮ್ಗೆ ಡಬಲ್ ಡೈನಮಿಟ್ ಅಂದಿದ್ದು. ಹೌದು, ಎವ್ರಿಥಿಂಗ್ ಇಸ್ ಫೈನ್, ಬಟ್ ಎಲ್ಲಿ ನನ್ನ ಗೆಳೆಯ ಚಂದ್ರು ಕಾಣಿಸ್ತಾ ಇಲ್ವಲ್ಲ? ಚಂದ್ರು ರೆಸ್ಟ್ ಮಾಡ್ತಾ ಇದ್ದಾನೆ, ಬೆಳಿಗ್ಗೆಯಿಂದ ಓಡಾಡಿ ಸುಸ್ತಾಗಿದ್ದ, ರೆಸ್ಟ್ ಮಾಡ್ತಾ ಇದ್ದಾನೆ. ಓ ಓಕೆ, ದಟ್ಸ್ ಫೈನ್, ಲೆಟ್ ಹಿಮ್ ಟೇಕ್ ಕೇರ್. ಸೊ ಈಗ ನಾವು ಕಾರ್ಯಕ್ರಮ ಶುರು ಮಾಡೋಣ. ಒಂದ್ ಸೆಕೆಂಡ್. ಈಗ ಪಾರ್ಟಿ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಈ ಮುದ್ದಾದ ಜೋಡಿಗಳ ಬಗ್ಗೆ ಎಲ್ಲರೂ ಅವರವರ ಅಭಿಪ್ರಾಯನ ಒಂದೊಂದು ಸಾಲಿನಲ್ಲಿ ಹೇಳಬೇಕು. ಓಕೆ? ಹಲೋ ಹೀರೋ, ನೀನ್ ಮಾಸು ಬಾಸು ಅಂತ ಗೊತ್ತಪ್ಪ, ಆದ್ರೆ ನೀನ್ ಮಾಸ್ ತೋರ್ಸೋ ಜಾಗ ಇದಲ್ಲಪ್ಪ, ಅರ್ಥ ಮಾಡ್ಕೋ. ನೀನ್ ನೋಡಿದ್ರೆ ರಾಜವರಶ್ವಾಗಿ ಓಡಾಡ್ತಾ ಇದ್ಯಲ್ಲ, ಯಾರಾದ್ರೂ ನೋಡಿದ್ರೆ ಏನೋ ಯಾವನ್ ಗೆದ್ಕೋಬೇಕು ನಾನು ಇಲ್ಲಿ? ಹಲೋ, ತಗೊಂಡಿದ್ದೀರಾ? ಇದ್ ಯಾರ ಮದ್ವೆ ಅಂತ ನೆನ್ಪಿದ್ಯಾ? ನನ್ನ ಮದ್ವೆನೆ ನೆನ್ಪಿಟ್ಕೊಳಂಗ ಆಗಿಲ್ಲ, ಅಲ್ಲಿ ಬೇರೆ ಮದ್ವೆ ಹೆಂಗಾದ್ರೆ ನನ್ಗೇನೋ. ಓಹೋ, ಹಲೋ ಮಿಸ್ಟರ್ ದೇವದಾಸ್, ಇಲ್ಲಿವರೆಗೂ ಬಂದ್ಬಿಟ್ರ ನೀವು? ನಿನ್ ಮದ್ವೆ ನಿನಗ್ ನೆನ್ಪಿಲ್ವಾ? ನಿನಗ್ ನೆನ್ಪಿಲ್ದೆ ಇರ್ಬೋದು, ನಮಗ್ ನೆನ್ಪಿದ್ಯಪ್ಪ. ಆದ್ರೇನೋ ಬಂತು ಪ್ರಯೋಜನ? ನನ್ ಚಿನ್ನನೆ ನನ್ನ ಮರ್ತೋದಂಗ ಆಡ್ತಾವಳಲ್ಲ, ಮದ್ವೆ ಆದ್ಮೇಲೆ ಗಂಡ ನಿಂಗ ನಡ್ಸ್ಕೊಳ್ಳೋದು. ಇದು ಯಾಕೋ ಸರೋಯ್ತು. ವಾಟ್ ಇಸ್ ದ ನಾನ್ಸೆನ್ಸ್ ಆಫ್ ದಿ ಉಪ್ಪಿಟ್ ಆಫ್ ದಿ ಕೇಸರಿ ಬಾತ್? ಟೋಟಲಿ ಕನ್ಫ್ಯೂಸ್. ಮೊದಲಿಗೆ ಅಮ್ಮ ನೀವು ಹೇಳಿ, ನಿಮ್ಮ ಮೊಮ್ಮಗಳು ಈಗ ನಮ್ಮ ಮನೆ ಸೊಸೆಯಾಗಿ ಬರ್ತಿದ್ದಾಳೆ, ಇದ್ರ ಬಗ್ಗೆ ನಿಮ್ಗೇನ್ ಅನ್ಸ್ತಾ ಇದೆ? ಪ್ಲೀಸ್. ಏನ್ ಹೇಳಿ, ತುಂಬಾನೇ ಸಂತೋಷ ಆಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮೊಮ್ಮಗಳು ಪ್ರೀತಿಸಿದವನ್ನೇ ಮದುವೆ ಆಗ್ತಿದ್ದಾಳೆ ಅನ್ನೋ ತೃಪ್ತಿ ಇದೆ. ನಂದ ಕುಟುಂಬಕ್ಕೆ ಇರೋ ಗೌರವನ ಮರ್ಯಾದೆನ ಇನ್ನಷ್ಟು ಹೆಚ್ಚಿಸ್ತಾಳೆ ನನ್ನ ಮೊಮ್ಮಗಳು ಅನ್ನೋ ನಂಬಿಕೆ ಇದೆ. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಅಂಕಲ್, ಈಗ ನೀವೇನ್ ಹೇಳ್ತೀರಾ ಈ ವಿಚಾರದಲ್ಲಿ? ನಮ್ಮ ಅಜ್ಜಿ ಏನ್ ಹೇಳಿದಾರೋ ಅದನ್ನೇ ಕಂಟೆಂಟ್ ಮಾಡ್ಬಿಡ್ತೀನಿ.
ಏನ್ ಅಂಕಲ್ ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ಅಲ್ಲ ನನ್ನ ಮಗನ್ಗೆ ಧೈರ್ಯ ತುಂಬೋರು ಯಾರು? ಅಲ್ಲ ಗಂಡಸಿಗೆ ಮಾತಿನ ಸ್ವಾತಂತ್ರ್ಯ ಇಲ್ವೇನೋ ಅನ್ಸ್ಬಿಡುತ್ತೆ ಅಷ್ಟೇ. ಹಾಗಲ್ಲಪ್ಪ, ಮಾತಾಡೋ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಿಲ್ಲ ರಮೇಶ್. ಒಂದು ಗಂಡಸು ಮಾತಾಡೋದನ್ನ ಯಾವಾಗ ಕಡಿಮೆ ಮಾಡ್ತಾನೆ ಹೇಳು? ಮದುವೆ ಮಾಡ್ಕೊಂಡ್ಮೇಲೆ ಮಾತು ಕಡಿಮೆ ಮಾಡ್ತಾನೆ. ಯಾಕೆಂದ್ರೆ ಮಾತು ಜಾಸ್ತಿ ಆಡ್ತಾ ಇದ್ರೆ ಕೆಲಸ ಕಡಿಮೆ ಆಗತ್ತೆ. ಅದಕ್ಕೆ ಮಾತು ಕಡಿಮೆ ಮಾಡ್ಕೊಂಡು ಕೆಲಸ ಜಾಸ್ತಿ ಮಾಡಿ ತುಂಬಾ ಸಾಧನೆ ಮಾಡ್ಬೇಕು ಅಂತ ಕಟ್ಕೊಂಡು ಹೆಂಡತಿ ಮದುವೆ ದಿವಸದಿಂದ ಟ್ರೈನಿಂಗ್ ಕೊಡಕ್ ಶುರು ಮಾಡ್ತಾಳೆ. ತಮಾಷೆ ಆಗಿರ್ಲಿ ರಮೇಶ್, ಏನಾರ ಹೇಳಿ ನಮ್ ರಿಷಿ ಕಂಬ್ಲಿ ಜೋಡಿ 100ಕ್ಕೆ 100 ಭಾಗ ಪರ್ಫೆಕ್ಟ್ ಜೋಡಿ. ಇಬ್ರು ಖುಷಿಯಾಗಿ ಜೀವನ ಪೂರ್ತಿ ನಗನಗ್ತಾ ಇರ್ತಾರೆ. ಸೂಪರ್ ಅಂಕಲ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ನಮ್ಮ ಹುಡುಗರ ಮೇಲೆ ಸದಾ ಹೀಗೆ. ಸೊ ನೆಕ್ಸ್ಟ್ ಈಸ್ ರಚನಾ, ಇಟ್ಸ್ ಯೋರ್ ಟರ್ನ್. ನಿನ್ನ ಒಪಿನಿಯನ್? ನನ್ನ ಬೆಸ್ಟ್ ಫ್ರೆಂಡೇ ನನಗೆ ಅತ್ತಿಗೆ ಆಗಿ ಬರ್ತಿದ್ದಾಳೆ. ಇದಕ್ಕಿಂತ ಸಂತೋಷ ಇನ್ನೇನಿದೆ? ಐ ಆಮ್ ವೆರಿ ಹ್ಯಾಪಿ ಅಪ್ಪ. ಈಗ ನಮ್ಮ ಮದುಮಗಳಿಗೆ ತಾಯಿ ಸ್ಥಾನ ತುಂಬಿರೋ ಊರ್ಮಿಳ ಅವ್ರು ಮಾತಾಡ್ತಾರೆ. ಅರೆ, ತಾಯಿ ಸ್ಥಾನ ಅಂತ ಯಾಕೆ ಹೇಳ್ತಿದ್ದೀರಾ? ನಾನ್ ಕಮಲಿಗೆ ತಾಯಿನೇ ಅಲ್ವಾ? ಅಂತೂ ಕೊನೆಗೂ ಈ ಮದ್ವೆ ನಡೀತಿದ್ಯಲ್ಲ, ಹಬ್ಬ ಅನಿಸ್ತಾ ಇದೆ. ಯಾವಾಗ ನಮ್ ಕಮಲಿ ಮದ್ವೆ ಆಗಿ ನಮ್ಮನೆಯಿಂದ ನಿಮ್ಮನೆಗೆ ಹೋಗ್ತಾಳೋ ಅಂತ ಕಾಯ್ತಿದ್ದೆ. ಆ ದೇವ್ರ ಹತ್ರ ಬೇಡ್ಕೊತಿದ್ದೆ. ಈಗ ಸಮಯ ಬಂದ್ಬಿಡ್ತು ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನೆಕ್ಸ್ಟ್ ತುಂಬಾ ಮುಖ್ಯವಾದ ವ್ಯಕ್ತಿ ನಮ್ಮ ಶ್ರೀಮತಿಯವರು ತಾರವರು. ನಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಬೇಕು ಪ್ಲೀಸ್. ನಾನು ಹೇಳ್ಬೇಕಾಗಿರೋದನ್ನೆಲ್ಲ ಈಗಾಗ್ಲೇ ಹೇಳಿದ್ದೀನಿ. ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ನನ್ನ ಮಗನ ಸಂತೋಷನೇ ನನ್ ಸಂತೋಷ. ಕಮಲಿ ನನ್ನ ಮಗನ ಚೆನ್ನಾಗಿ ನೋಡ್ಕೊಂಡ್ರೆ ನನ್ಗಷ್ಟೇ ಸಾಕು. ಆಂಟಿ, ರಿಷಿನ ಕಮಲಿ ಬಿಟ್ರೆ ಇನ್ ಯಾರು ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ ಹೇಳಿ ಆಂಟಿ? ಅನಿಕಾ, ನೀನೇನಾದ್ರೂ ಹೇಳೋದಿದೆಯಾ? ಯು ವಾಂಟ್ ಟು ಸೇ ಸಮಥಿಂಗ್ ಪ್ಲೀಸ್? ಅಯ್ಯೋ ದೇವ್ರೆ. ಅಂಬಿ, ಅಂಬಿ, ಅಯ್ಯ ಏನೇ ನೀನು ಅಲ್ಲಿ ಎಲ್ಲರೂ ಸೇರ್ಕೊಂಡು ಪಾರ್ಟಿ ಮಾಡ್ತಿದ್ರೆ ನೀನ್ ಇಲ್ಲಿ ಪಾಚಿ ಮಾಡ್ತಿದ್ಯಲ್ಲ. ಮದ್ವೆ ಹಿಂಗ ನಿದ್ದೆ ಮಾಡೋದು? ಅಜ್ಜಿ ಸಖತ್ ನಿದ್ದೆ ಅಜ್ಜಿ. ಅಯ್ಯೋ ಸೋಂಬೇರಿ, ಹೀಗೆ ನಿದ್ದೆ ಮಾಡಿದ್ರೆ ನಿನಗ್ ಬೀಳ್ಬೇಕಾಗಿರೋ 3 ಗಂಟು ಬೇರೆ ಕುತ್ತಿಗೆ ಬೀಳುತ್ತೆ. ಹುಷಾರ್. ಏನಂತೆ? ಹುಡುಗಿಗೆ ಈಗ ಕಿವಿ ಚುರ್ಕಾಯ್ತಾ? ನಿನ್ ಮೇಷ್ಟ್ರು ಪಾಟೀಲ್ ಅವನೇ. ನೀನ್ ಹೋಗ್ತೀಯೋ ಇಲ್ವಾ? ಏನು ಪಾರ್ಟಿನ? ಅಯ್ಯೋ ಅಜ್ಜಿ, ಮೊದ್ಲೇ ಹೇಳೋದಲ್ವಾ
ಮೇಷ್ಟ್ರ ಜೊತೆ ಯಾವಾಗ್ಲೂ ನಾನಿರ್ಬೇಕು. ಆ ಕಮ್ಲಿಗ್ ಜಾಗ ಇಲ್ಲ. ಬರ್ತೀನಿ. ಏನನ್ನಿಕ ಇದು? ಇವರಿಬ್ರು ಜೋಡಿ ಬಗ್ಗೆ ನೀನ್ ಮಾತಾಡ್ತೀಯ ಅಂತ ಅಂದ್ಕೊಂಡ್ರೆ ಸೀದಾ ಸ್ಟೇಜ್ ಮೇಲೆ ಹೋಗ್ಬಿಟ್ಟೆ. ನಾನಿಲ್ದೆ ರಿಷಿ ಮತ್ತೆ ಕಮಲಿ ಇಲ್ಲ. ಅಯ್ಯೋ, ಶಾಕ್ ಆಗ್ಬೇಡಿ. ಬೇಕಾದ್ರೆ ರಿಷಿ ಹತ್ರನೇ ಕೇಳಿ. ಇವರಿಬ್ರು ಮಧ್ಯೆ ಲವ್ ಸ್ಟಾರ್ಟ್ ಆಗೋಕೆ ಕಾರಣನೇ ನಾನು. ಅಲ್ವಾ ರಿಷಿ? ವಿಲ್ ಯು ಅಗ್ರಿ? ಕಮಲಿ, ನೀನೇ ಅಂತೀಯ? ನೋಡಿದ್ರಾ, ಇವರಿಬ್ರು ಕೂಡ ನನ್ನ ಬೆಸ್ಟ್ ಫ್ರೆಂಡ್ಸ್. ನಾನು ನನ್ನ ಲೈಫ್ ಪೂರ್ತಿ ಇವರಿಬ್ರು ಸಪೋರ್ಟ್ ಆಗಿ ನಿಲ್ತೀನಿ. ನಮ್ಮ ಈ ಫ್ರೆಂಡ್ಶಿಪ್ ಸಾಯೋವರೆಗೂ ಇರುತ್ತೆ. ಇವ್ರ ಖುಷಿನೇ ನನ್ನ ಖುಷಿ. ರಿಷಿ, ಐ ಲವ್ ಯು.